ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತೇನೆ. ಆತ್ಮೀಯರೇ, ನಾನು ಇವತ್ತಿನ ದಿವಸ ಒಂದು ಟಾಪಿಕನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಆ ಒಂದು ಹೊಸ ಟಾಪಿಕ್ದ ಒಂದು ಇಂಟ್ರೊಡಕ್ಷನನ್ನು ಇವತ್ತಿನ ಕ್ಲಾಸ್ದಲ್ಲಿ ಮಾಡ್ತಾ ಇದ್ದೀನಿ. ಸೊ ಆ ಟಾಪಿಕ್ ಯಾವುದಪ್ಪ ಅಂದರೆ HTML. ಸೊ HTML ಅಂದರೆ ಏನು, HTMLದ ಯೂಸ್ ಏನಿದೆ, ಉಪಯೋಗ ಏನಿದೆ, ಮತ್ತು ಅದನ್ನು ಯಾವ ರೀತಿಯಾಗಿ ಪ್ರತಿಯೊಂದು ಪ್ರೋಗ್ರಾಮ್ ಸ್ಟ್ರಕ್ಚರ್ ಯಾವ ರೀತಿ ಇರ್ತದೆ ಅನ್ನೋದನ್ನು ಇವತ್ತಿನ ಕ್ಲಾಸ್ದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಮತ್ತು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳ್ತಾ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ಪ್ರಾರಂಭ ಮಾಡೋಣ. ಓಕೆ, ಸೊ ಇಲ್ಲಿ ನಾನು HTML ಬಗ್ಗೆ ಕೆಲವೊಂದು ಪಾಯಿಂಟ್ಸ್ಗಳನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ HTML ಅಂದರೆ ಇದೊಂದು ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. HTML ಅಂದರೆ ಇದೊಂದು ಮಾರ್ಕಪ್ ಲ್ಯಾಂಗ್ವೇಜ್. HTML ಇಸ್ ಅ ಮಾರ್ಕಪ್ ಲ್ಯಾಂಗ್ವೇಜ್. ಸೊ ಇದನ್ನು HTML ಅನ್ನು ನಾವು ವೆಬ್ ಪೇಜ್ ಕ್ರಿಯೇಟ್ ಮಾಡಲಿಕ್ಕೆ, ವೆಬ್ ಪೇಜ್ ಡಿಸೈನ್ ಮಾಡಲಿಕ್ಕೆ ನಾವಿಲ್ಲಿ ಏನು ಮಾಡ್ತೀವಪ್ಪ ಅಂದರೆ ಇದನ್ನು ಯೂಸ್ ಮಾಡ್ತಿರ್ತೀವಿ. ಸೊ ಆ ಒಂದು ಯೂಸ್ ಮಾಡ್ಕೋಬೇಕಾಗಿತ್ತಂದರೆ ಇಲ್ಲಿ HTML ಈಸ್ ಯೂಸ್ ಟು ಸ್ಟ್ರಕ್ಚರ್ ಆ್ಯಂಡ್ ಪ್ರೆಸೆಂಟ್ ಕಂಟೆಂಟ್ ಆನ್ ದ ವೆಬ್ ಪೇಜ್. ಸೊ ನಾವು ಏನೇನು ಕಂಟೆಂಟನ್ನು ಕೊಟ್ಟಿರ್ತೀವಲ್ಲ, ಏನೇನು ಟೈಪ್ ಮಾಡ್ಕೊಂಡಿರ್ತೀವಿ, ಒಂದು ಸ್ಟ್ರಕ್ಚರ್ ಪ್ರಕಾರ ಪ್ರೋಗ್ರಾಮ್ ನಾವು ಟೈಪ್ ಮಾಡ್ಕೋಬೇಕಾಗ್ತದೆ. ಸೊ ಅದರಲ್ಲಿ ಕೆಲವೊಂದು ಟ್ಯಾಗ್ಸ್ಗಳನ್ನ ಹಾಕಬೇಕಾಗ್ತದೆ. ಆ ಟ್ಯಾಗ್ಸ್ದಲ್ಲಿ ಕೆಲವೊಂದು ನಾವು ಟೆಕ್ಸ್ಟ್ ಬರಿಬೋದು, ಇಮೇಜ್ ಹಾಕ್ಬೋದು, ಲಿಂಕ್ಸ್ ಕೊಡ್ಬೋದು. ಸೊ ಈ ಪ್ರಕಾರ ನಾವು ರೆಡಿ ಮಾಡಿದಂಥ ಕಂಟೆಂಟನ್ನು ನಾವು ವೆಬ್ ಪೇಜ್ದಲ್ಲಿ ಡಿಸ್ಪ್ಲೇ ಮಾಡ್ಕೋಬೋದು, ಅಂದರೆ ಔಟ್ಪುಟ್ಟನ್ನು ವೆಬ್ ಪೇಜ್ದಲ್ಲಿ ನೋಡ್ಕೋಬೋದು. ಸೊ ಅದ್ರ ಸಲುವಾಗಿ ಒಂದು ವೆಬ್ ಪೇಜಿಗೆ ನಾವು ಕಲರನ್ನು ಅಪ್ಲೈ ಮಾಡ್ಕೋಬೋದು, ವೆಬ್ ಪೇಜ್ದಲ್ಲಿ ಪಿಕ್ಚರ್ಗೆ ಅಪ್ಲೈ ಮಾಡ್ಕೋಬೋದು. ಓಕೆ, ಮಾರ್ಕೆಟ್ ಡೈರೆಕ್ಷನ್ ಕೊಟ್ಟು ಪಿಕ್ಚರನ್ನು ಕಂಟಿನ್ಯೂಸ್ಲಿ ಮೂವ್ ಮಾಡ್ಕೋಬೋದು. ಸೊ ಇವುಗಳನ್ನೆಲ್ಲ HTML ಒಂದು ಕೋಡಿಂಗ್ದಲ್ಲಿ ನಾವು ಒಂದು ಸ್ಟ್ರಕ್ಚರ್ ಪ್ರಕಾರ ಪ್ರೋಗ್ರಾಮನ್ನು ರೆಡಿ ಮಾಡ್ಕೋಬೇಕಾಗ್ತದೆ. ಸೊ ಆ ಸ್ಟ್ರಕ್ಚರ್ ಯಾವುದಪ್ಪ ಅಂದರೆ ಇಲ್ಲಿದೆ. ನೆಕ್ಸ್ಟ್ ನಾನು ಇಲ್ಲಿ ಸ್ಟ್ರಕ್ಚರ್ ನಿಮ್ಗೆ ತೋರಿಸ್ತೀನಿ. ಓಕೆ, ಸೊ ಇದು HTML ಡಾಕ್ಯುಮೆಂಟ್ ಸ್ಟ್ರಕ್ಚರ್. ಸೊ ಇಲ್ಲಿ ಫಸ್ಟ್ ಯಾವುದೇ ಪ್ರೋಗ್ರಾಮ್ ನಾವು ಟೈಪ್ ಮಾಡ್ಕೋಬೇಕಾದ್ರೆ ಇಲ್ಲಿ HTML ಅಂತೇಳಿ ಫಸ್ಟ್ ನಾವು ಕೊಡಬೇಕು. ಓಪನಿಂಗ್ HTML ಇದು ಸ್ಟಾರ್ಟ್ ಆಫ್ HTML ಕೋಡಿಂಗ್. ಅಂದರೆ ಪ್ರತಿಯೊಂದು ಪ್ರೋಗ್ರಾಮ್ ನಾವು ಪ್ರತಿಯೊಂದು ಕೋಡಿಂಗನ್ನು ಟೈಪ್ ಮಾಡ್ಕೋಬೇಕಾಗಿತ್ತಪ್ಪ ಅಂತಂದರೆ ಇಲ್ಲಿ ಫಸ್ಟ್ ಏನು ಮಾಡಬೇಕು, HTML ಓಪನಿಂಗ್. ಇಲ್ಲಿ ಗ್ರೇಟರ್ ದ್ಯಾನ್ ಲೆಸ್ ದ್ಯಾನ್ ಟ್ಯಾಗ್ದಲ್ಲಿ HTML ಹಾಕಬೇಕು. ಇದು ಸ್ಟಾರ್ಟಿಂಗ್. ಓಕೆ, ಸ್ಟಾರ್ಟ್ ಆಫ್ HTML ಕೋಡಿಂಗ್. ಅದರ ನಂತರ ಇಲ್ಲಿ ಹೆಡ್ ಸೆಕ್ಷನ್ ಅಂತ ಬರ್ತದೆ. ಸೊ ಈ ಹೆಡ್ ಸೆಕ್ಷನ್ದಲ್ಲಿ ಏನು ಬರ್ತದಪ್ಪ ಅಂದರೆ ಇಲ್ಲಿ ಟೈಟಲ್ ಡಿಸ್ಪ್ಲೇ ಆಗ್ತದೆ. ಸೊ ಇಲ್ಲಿ ಟೈಟಲ್ ಟ್ಯಾಗ್ದಲ್ಲಿ ಕೊಡ್ಬೋದು. ಇಲ್ಲಿ ಫಾರ್ವರ್ಡ್ ಸ್ಲ್ಯಾಶ್ ಹಾಕಿ ಇಲ್ಲಿ ಕ್ಲೋಸ್ ಮಾಡೋದು, ಟೈಟಲ್ ಕ್ಲೋಸ್ ಆಗಿರ್ತದೆ. ಸೊ ಇಲ್ಲಿ ಟೈಟಲ್ ನಾವು ಯಾವುದೂ ಕೊಡ್ಬೋದು. ಪ್ರತಿಯೊಂದು ಪ್ರೋಗ್ರಾಮ್ಗೆ ಒಂದು ಟೈಟಲ್ ಕೊಡಬೇಕಾಗ್ತದೆ. ಸೊ ಆ ಒಂದು ಟೈಟಲ್ ನಮ್ಮ ಪ್ರೋಗ್ರಾಮ್ ಹೆಸರು ಇರ್ಬೋದು ಅಥವಾ ನಮ್ಮದೇ ಆದಂಥ ಹೆಸರನ್ನು ಕೊಡ್ಬೋದು. ಯಾವುದಾದ್ರೂ ಒಂದು ನೇಮನ್ನು ಅಲ್ಲಿ ಟೈಟಲ್ ಆಗಿ ಹಾಕ್ಬೋದು. ಆ ಟೈಟಲು ನಾವು ಔಟ್ಪುಟ್ ನೋಡ್ತಕ್ಕಂಥ ವೆಬ್ ಪೇಜ್ದ, ಅಂದರೆ ಗೂಗಲ್ ಕ್ರೋಮ್, ಮೊಜಿಲ್ಲಾ ಫೈರ್ಫಾಕ್ಸ್, ಇಂಟರ್ನೆಟ್ ಎಕ್ಸ್ಪ್ಲೋರರ್ ಯಾವುದು ಓಪನ್ ಮಾಡಿರ್ತೀವಲ್ಲ ಅದ್ರದ್ದು ಒಂದು ಟೈಟಲ್ ಬಾರ್ನಲ್ಲಿ ಇದು ಒಂದು ಟೈಟಲ್ ಕೊಟ್ಟಂಥದ್ದು, ನಾವು ಪ್ರೋಗ್ರಾಮ್ದಲ್ಲಿ ಟೈಟಲ್ ಕೊಟ್ಟಂಥದ್ದು ಅಲ್ಲಿ ಡಿಸ್ಪ್ಲೇ ಆಗ್ತದೆ ಟೈಟಲ್ ಬಾರ್ದೊಳಗಡೆ. ಓಕೆ, ಇಷ್ಟು ಹೆಡ್ ಸೆಕ್ಷನ್ದಲ್ಲಿ ಟೈಟಲ್ ಬರ್ತದೆ. ಆಮೇಲೆ ಬಾಡಿ ಸೆಕ್ಷನ್ ಅಂತಂದರೆ ಇದೊಂದು ಮುಖ್ಯವಾದಂಥ ಭಾಗ. ಯಾಕಪ್ಪ ಅಂದ್ರೆ ನಾವು ಏನಾದರೂ ಒಂದು ಕಂಟೆಂಟನ್ನು, ಒಂದು ಇಮೇಜನ್ನು, ಒಂದು ಹೆಡ್ಡಿಂಗ್ಸನ್ನು, ಒಂದು ಯಾವುದಾದ್ರೂ ಒಂದು ಟ್ಯಾಗ್ಸನ್ನು, ಬೋಲ್ಡ್, ಇಟಾಲಿಕ್, ಅಂಡರ್ಲೈನ್. ಓಕೆ, ಸೊ ಈ ಥರ ನಾವು ಯಾವುದೂ ಟ್ಯಾಗನ್ನು ಬರ್ಕೋಬೇಕಾಗಿತ್ತಂದ್ರೆ, ಏನೂ ಕಂಟೆಂಟನ್ನು ನಾವು ರೆಡಿ ಮಾಡ್ಕೋಬೇಕಾಗಿತ್ತಾರೆ ಇಲ್ಲಿ ಓಪನಿಂಗ್ ಬಾಡಿ ಸೆಕ್ಷನ್ ಮತ್ತು ಕ್ಲೋಸಿಂಗ್ ಬಾಡಿ ಸೆಕ್ಷನ್ ಇದರ ನಡುವೆ ನಾವು ಏನು ಮಾಡ್ಕೋಬೇಕಪ್ಪ ಅಂದರೆ ಇದ್ರ ಒಳಗಡೆ ನಾವೇನು ಮಾಡ್ಕೋಬೇಕು, ಓಪನಿಂಗ್ ಮತ್ತು ಕ್ಲೋಸಿಂಗ್ ಬಾಡಿ ಒಳಗಡೆ ನಾವು ಏನು ಮಾಡ್ಕೋಬೇಕಪ್ಪ ಅಂದರೆ ಎಲ್ಲನೂ ರೆಡಿ ಮಾಡ್ಕೋಬೇಕು. ಸೊ ಇಲ್ಲೇನು ರೆಡಿ ಮಾಡಿರ್ತೀವಲ್ಲ, ಸೊ ಇವು ಎಲ್ಲನೂ ಎಲ್ಲಿ ಒಂದು ವೆಬ್ ಪೇಜ್ದಲ್ಲಿ ಔಟ್ಪುಟ್ ಆಗಿ ನಮಗೆ ಕಾಣಿಸ್ತವೆ. ಇಮೇಜ್ ಹಾಕಿದ್ದಂದರೆ ಇಮೇಜ್ ಬರ್ತದೆ, ಹೈಪರ್ ಲಿಂಕ್ ಮಾಡಿದ್ರೆ ಲಿಂಕಲ್ಲಿ ತೋರಿಸ್ತದೆ. ಆಮೇಲೆ ನಾವು ಯಾವುದಾದ್ರೂ ಒಂದು ಮೆಸೇಜ್ ಬರೆದ್ರೆ ಮೆಸೇಜ್ ತೋರಿಸ್ತದೆ, ಹೆಡ್ಡಿಂಗ್ಸ್ ಬರೆದ್ರೆ ಹೆಡ್ಡಿಂಗ್ಸ್ ತೋರಿಸ್ತದೆ. ಸೊ ಇವುಗಳನ್ನೆಲ್ಲ ನಾವು ಮುಖ್ಯವಾದಂಥ ಪಾರ್ಟ್ ಅಂತೇಳಿ ಕರಿತೇವೆ. ಇದೊಂದು ಬಾಡಿ ಸೆಕ್ಷನ್. ಈ ಬಾಡಿ ಸೆಕ್ಷನ್ದಲ್ಲಿ ಫಾರ್ ಎಕ್ಸಾಂಪಲ್ನಲ್ಲಿ ವೆಲ್ಕಮ್ ಟು HTML ಅಂತೇಳಿ ಟೈಪ್ ಮಾಡಿದ್ದೀನಿ. ಸೊ ಇಲ್ಲಿ ಬರ್ತಂಥ ನಾವು ಟೆಕ್ಸ್ಟು ವೆಲ್ಕಮ್ ಟು HTML ಏನಿದೆ ಅಲ್ಲದು, ಸೊ ಇದು ಒಂದು ವೆಬ್ ಪೇಜ್ದಲ್ಲಿ ನಾವು ಔಟ್ಪುಟ್ ನೋಡಿದಾಗ ಆ ಒಂದು ವೆಬ್ ಪೇಜ್ದಲ್ಲಿ ಇದು ಮೆಸೇಜ್ ಡಿಸ್ಪ್ಲೇ ಆಗ್ತದೆ. ಸೊ ಯಾವುದಾದ್ರೂ ನಾವು ಇಲ್ಲಿ ಟೈಪ್ ಮಾಡಿದ್ದು ಅಲ್ಲಿ ವೆಬ್ ಪೇಜಲ್ಲಿ ಡಿಸ್ಪ್ಲೇ ಆಗ್ತದೆ. ಸೊ ಇದು ಬಾಡಿ ಸೆಕ್ಷನಲ್ಲಿ ಏನೇನಿದಾವಲ್ಲ ಅವೆಲ್ಲನೂ ಅಲ್ಲಿ ಡಿಸ್ಪ್ಲೇ ಆಗ್ತಿರ್ತವೆ. ಓಕೆ, ಸೊ ಅದೇ ರೀತಿಯಾಗಿ ಇಲ್ಲಿ ಲಾಸ್ಟ್ ಯಾವುದು ಬರ್ತೈತಪ್ಪ ಅಂದರೆ ಇಲ್ಲಿ HTML ಕೋಡಿಂಗ್. ಅಂದರೆ ಫಸ್ಟ್ ಸ್ಟಾರ್ಟ್ ಆಫ್ HTML ಕೋಡಿಂಗ್ ಆ್ಯಂಡ್ ಎಂಡ್ ಆಫ್ HTML ಕೋಡಿಂಗ್. ನಾವು ಅಂದರೆ ಕೋಡಿಂಗ್ ಕಂಪ್ಲೀಟ್ ಆಯ್ತಪ್ಪ, ನಾವು ಮೆಸೇಜ್ ಬರೆಯೋದಾಗಿತ್ತು, ನಾವು ಒಂದು ಪ್ರೋಗ್ರಾಮ್ ಯಾವುದು ಬರೆಯೋದೈತಪ್ಪ ಅದೆಲ್ಲ ಟೈಪ್ ಮಾಡೋದಾಗಿತ್ತು, ಕಂಪ್ಲೀಟ್ ಆಗಿತ್ತಪ್ಪ ಅಂದರೆ ಇಲ್ಲಿ ಈ ಸ್ಟ್ರಕ್ಚರ್ ಪ್ರಕಾರ ಇಲ್ಲಿ ಕ್ಲೋಸ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಫಾರ್ವರ್ಡ್ ಸ್ಲ್ಯಾಶ್ ಹಾಕಿ ಇದನ್ನು ಕ್ಲೋಸ್ ಮಾಡ್ಕೋಬೇಕು.
ಸೊ ಈ ಪ್ರಕಾರ ನಾವಿಲ್ಲಿ ಪ್ರತಿಯೊಂದು ಪ್ರೋಗ್ರಾಮನ್ನು HTML ಪ್ರೋಗ್ರಾಮನ್ನು ಸೊ ಈ ಒಂದು ಸ್ಟ್ರಕ್ಚರ್ ಪ್ರಕಾರ ರೆಡಿ ಮಾಡ್ಕೋಬೇಕಾಗ್ತದೆ. ಸೊ ಈ ಒಂದು HTML ಕೋಡಿಂಗನ್ನು ರೆಡಿ ಮಾಡಬೇಕಾಗಿತ್ತಪ್ಪ ಅಂದರೆ ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋದು, ಎದರಲ್ಲಿ ರೆಡಿ ಮಾಡ್ಕೊಳ್ಳೋದು ಅದನ್ನು, ಸೊ ಅದನ್ನು ಸೇವ್ ಯಾವ ರೀತಿ ಮಾಡೋದು, ಔಟ್ಪುಟ್ ಯಾವ ರೀತಿ ನೋಡೋದು ಅನ್ನೋದನ್ನು ಮುಂದಿನ ಕ್ಲಾಸ್ದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಇಷ್ಟು ಇವತ್ತಿನ ಕ್ಲಾಸ್ದಲ್ಲಿ ಒಂದು HTML ಸ್ಟ್ರಕ್ಚರ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ, ಜೊತೆಗೆ ವಿಡಿಯೋನ ಲೈಕ್ ಮಾಡಿರಿ, ವಿಡಿಯೋನ ಶೇರ್ ಮಾಡಿರಿ, ಮತ್ತು ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳುತ್ತಾ ಸೊ ಇವಾಗ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಕ್ಲಾಸ್ನೊಂದಿಗೆ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿಯವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.